ಇವಾಗ ಏನನ ಮಾಡಿ ಚೈತ್ರ ಅದಕ್ಕೆ ತಕ್ಕೆ ಹೋಗ್ಬೇಕು. ಚೈತ್ರ ಅದಕ್ಕೆ ತಕ್ಕೆ ಹೋಗಿ ಅದಕ್ಕೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಸುಗುಣನಿಂದ ನಾನು ಡೈವರ್ಸ್ ವಾಪಸ್ ತೊಗೊಳ್ತೀನಿ, ಸುಗುಣನ ಬಿಟ್ಟಿರೋದಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿ ಅದಕ್ಕೆನ ಹತ್ರ ಕೇಳ್ತೀನಿ. ಇವಾಗ ಡೈರೆಕ್ಟಾಗಿ ನಾನು ಸುಗುಣನ ಹತ್ರ ಹೋಗೋಕ್ಕಾಗಲ್ಲ. ಯಾಕಂತಂದರೆ ಇವಾಗ ಸುಗುಣ ನನ್ನ ಮೇಲೆ ರೊಚ್ಚಿಗೆದ್ದು ಬಿಡ್ತಾಳೆ. ಯಾಕಂದರೆ ನಾನು ಅಂಥ ಮೋಸ ಮಾಡಿದ್ದೀನಿ ಸುಗುಣನಿಗೆ. ತುಂಬ ಬೇಜಾರಾಗ್ತೈತೆ. ಏನು ಮಾಡಲಿ ಇವಾಗ? ಅಯ್ಯೋ ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೇ ಚೈತ್ರ ಅದಕ್ಕೆ ಹತ್ರ ಮಾತಾಡ್ತೀನಿ. ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೆಂಗಪ್ಪ ಮಾತಾಡೋದು, ಹೆಂಗಪ್ಪ ಅವ್ರಿಗೆ ಮುಖ ತೋರಿಸೋದು, ಹೆಂಗಪ್ಪ ನನ್ನ ಬಾಯಿಲ್ಲ ಅದನ್ನು ಹೇಳೋದು ಅಂತ ಹೇಳಿ ಅನ್ನಿಸ್ತಾ ಐತೆ. ಏನು ಮಾಡಲಿ ಇವಾಗ? ನನ್ನ ಯಾವ ಬಾಯಿಂದ ನಾನು ಹೇಳಲಿ ಸುಗುಣನ ಜೊತೆ ನಾನು ಇರ್ತೀನಿ, ನಾನು ಡೈವರ್ಸ್ ವಾಪಸ್ ತೊಗೊಳ್ತೀನಿ ಅಂತ ಹೇಳಿ ನಾನು ಯಾವ ಬಾಯಿಂದ ಹೇಳಲಿ? ಅಯ್ಯೋ ಇವಾಗ ಹೆಂಗಪ್ಪ ಹೇಳೋದು? ಇವತ್ತಿಗೆ ಹತ್ರ ಹೆಂಗೆ ಮಾತಾಡೋದು? ನನಗಂತೂ ಮುಖನೇ ಇಲ್ಲ ಮಾತಾಡೋದಕ್ಕೆ. ಯಾಕಂದರೆ ಆ ವಿಜಿ ಜೊತೆ ಸೇರಿ ನಾನು ಅಂಥ ಕೆಲಸ ಮಾಡಿದ್ದೀನಿ. ಏನು ಮಾಡೋದು ಇವಾಗ? ನನ್ನ ಜೀವನ ಏನಾದರೂ ನೆಟ್ಟಂಗೆ ಮಾಡ್ಕೊಂಡ್ರೆ ಒಂದೋಯ್ತು. ಆಲೇ ಬೀದಿಗೆ ಬಿದ್ದಿದ್ದೀನಿ. ಇನ್ನು ನಾನು ಜೀವನ ನೆಟ್ಟಗೆ ಮಾಡ್ಕೊಂಡ್ಲಿಲ್ಲ ಅಂತಂದರೆ ನಾನು ಹಿಂಗೆ ಬೀದಿ ಪಾಲಾಗಿ ಹಿಂಗೆ ಅಲ್ದ್ಬಿಟ್ಟು ನಾನು ಹಾಳಾಗಿ ಹೋಗ್ಬೇಕಾಗುತ್ತೆ. ಏನಾದರೂ ಮಾಡಿ ಅವ್ರು ಅನ್ಬಾರ್ದು ಮಾತಂದ್ಲೇಳು. ನಾನು ಮಾಡಿರೋ ತಪ್ಪಿಗೆ ಅಂತಾರೆ, ಬೇಕಾದ್ರೆ ಹಿಡ್ಕೊಂಡು ಹೊಡಿಲೇಳು, ಓಡಿಸ್ಕೊಳ್ತೀನಿ. ನಾನು ಮಾಡಿರೋ ತಪ್ಪಿಗೆ ಓಡಿಸ್ಕೊಂಡು ನಾನು ಹೆಂಗೋ ಇರ್ತೀನಿ. ಏನು ಮಾಡೋಕ್ಕಾಗಲ್ಲ. ನಾನು ಹೋಗಿ ಕೇಳ್ತೀನಿ. ಏನಾದರೂ ಅಂದ್ಲೇಳು, ಅವ್ರ ಮನಸ್ಸಲ್ಲಿರೋದಾದರೂ ಹೇಳ್ತಾರೆ ಅಷ್ಟೇ. ಹೋಗಿ ಚೈತ್ರ ಅದಕ್ಕೆ ಹತ್ರ ಕೇಳ್ತೀನಿ. ಮತ್ತು ಹಿಂಗೆ ಹೊರಗಡೆ ಓಡಾಡಿಕೊಂಡು ಇಲ್ಲೇ ಬೀದಿಲಿ ಮಲ್ಕೊಂಡು ಹೊರಗಡೆ ತಿನ್ಕೊಂಡು ಎಷ್ಟು ದಿವಸ ಅಂತ ಇರೋಣ? ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ ಹಿಂಗೇನೆ? ಅದಕ್ಕೇನೆ ಹೋಗಿ ಚೈತ್ರ ಅದಕ್ಕೆ ಹತ್ರ ಮಾತಾಡ್ತೀನಿ. ಅದಕ್ಕೆ ನೀವೇ ನಮಗಿವಾಗ ನನಗೂ ಸುಗುಣನಿಗೂ ಒಂದು ಮಾಡಬೇಕು ಅಂತ ಕೇಳ್ತೀನಿ. ಯಾಕೆ ಸಣ್ಣ ಚಿಕ್ಕಿ ಮಕ್ಳು ಯಾರು ಬಂದಿಲ್ವಾ? ಯಾರು ಮಕ್ಕಳು ಬಂದೇ ಇಲ್ಲ ಯಾಕನೋ? ಮಳೆ ಬರ್ತಾ ಆಯ್ತಲ್ಲ ಅದಕ್ಕೆ ಕಳಿಸಿಲ್ಲ. ಸ್ವಲ್ಪ ಲೇಟಾಗಿ ಕಳಿಸ್ತೀವಿ ಅಂತ ಹೇಳಿದ್ರು ಅವರು. ಕೃಷ್ಣಪ್ಪ, ರಂಗಸಮಣ್ಣ ಇವರೆಲ್ಲನ ಹೇಳಿದ್ರು. ಆ ಹುಡುಗರ್ನೆಲ್ಲನ ಸ್ವಲ್ಪ ಲೇಟಾಗಿ ಕಳಿಸ್ತೀವಿ, ಮಳೆ ಹಿಡ್ಕೊಂಡೈತಲ್ಲ ಇನ್ನೊಂದು ಗಂಟೆ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿರು. ಅದಕ್ಕೇನೆ ಸಣ್ಣ ಮಕ್ಕಳಲ್ಲ, ಮಳೆ ಬೇರೆ ಬತ್ತಿತ್ತು. ಆಮೇಲಿಂದನ ಕರ್ಕೊಂಬಂದು ಬಿಡ್ತೀವಿ ಸಣ್ಣ ಚಿಕ್ಕಿ ಅಂತಂದ್ರು. ಆಮೇಲೆ ಕರ್ಕೊಂಬರ್ರಿ ಅಂದೆ. 10 ಗಂಟೆ, ಇನ್ನು 10:30 11 ಗಂಟೆ ಹಂಗೆ ಕರ್ಕೊಂಬರ್ತಾರೆ. ಸಣ್ಣ ಲೇಟಾಗಿ ಬರಲಿ ಬಿಡು ಮೇಡಮ್. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ, ಮಳೆ ಬೇರೆ ಅಲ್ಲ, ಸಣ್ಣ ಮಕ್ಕಳು ಶೀತ ಆಗುತ್ತೆ ಅಂತ. ಸರಿ ಸರಿ ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಮಳೆ ಬೇರೆ ಹಿಡ್ಕೊಂಡೈತಲ್ಲ, ಮಕ್ಕಳಿಗೆ ಶೀತ ತುಂಬ. ಇಲ್ಲಾಂದರೆ ಒಂದು ಸ್ವಲ್ಪ ನೆಗಡಿ ಆಗ್ಬಿಟ್ರೆ ಮಕ್ಕಳಿಗೆ ಜ್ವರ ಬರೋದು, ನೆಗಡಿ ಸುಮ್ಮನೆ ಇಲ್ಲದೆಲ್ಲ ಸಮಸ್ಯೆಗಳಾಗ್ತವೆ. ಅಯ್ಯೋ ಬೆಳಗ್ಗೆ ಇವನು ಯಾಕಪ್ಪ ಬಂದ? ಕೇಳು ಸಣ್ಣ ಚಿಕ್ಕಿ, ಯಾಕೆ ಅಂತ ಕೇಳೋಣ. ಯಾಕಪ್ಪ, ಏನು ಬೇಕು? ಏನಿಲ್ಲ ಸಣ್ಣ ಚಿಕ್ಕಿ, ನಮ್ಮ ಅದಕ್ಕೆ ಹತ್ರ ಸ್ವಲ್ಪ ಮಾತಾಡಬೇಕಾಯಿತು. ಅದಕ್ಕೆ ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡ್ಬೋದಾ? ಬೆಳಗ್ಗೆ ಇಲ್ಲಿ ತಲೆ ತಿನ್ಬೇಡಪ್ಪ, ಸುಮ್ಮನೆ ಹೊರಟೋಗ್ಬಿಡು. ನಾವಿನ್ನು ಇವಾಗ ತಾನೇ ಬಂದಿದ್ದೀವಿ ನಮ್ಮ ಡ್ಯೂಟಿಗೆ. ಇನ್ನು ಇವಾಗ ತಾನೇ ನಾವು ಕೈ ಮುಗಿದು ಒಳಗಡೆ ಬಂದಿದ್ದೀವಿ. ಬಂದು ಬೆಳಗ್ಗೆ ತಲೆ ತಿನ್ಬೇಡ, ಹೋಗು. ಇಲ್ಲೇನು ಏನಪ್ಪ ಇವಾಗ ಏನಾಗ್ಬೇಕು ಹೇಳು? ಇಲ್ಲಿ ಅಂಗನವಾಡಿಲಿ ಏನಾದರೂ ಕೆಲಸ ಆಯ್ತಾ? ನೀನೇನಾದರೂ ಬರೆಸ್ಬೇಕಾ? ನನ್ನಿಂದ ಏನಾದರೂ ಅಂಗನವಾಡಿ ಕಡೆಯಿಂದ ಏನಾದ್ರೂ ನೀನು ಬೇಕಿದ್ರೆ ಬೆನಿಫಿಟ್ ಹೇಳು. ಬೇಕಾದ್ರೆ ನನಗೆ ಈ ಥರ ಕೆಲಸ ಆಗಬೇಕು ಅಂತ ಬಂದಿದ್ದೀನಿ ಅಂತ ಹೇಳು. ಏನೇ ಪರ್ಸ್ನಲ್ ವಿಷಯ ಇದ್ರೂ ನೀನು ಹೊರಗಡೆ ಮಾತಾಡಬೇಕು, ಇಲ್ಲಿ ಬರಬೇಡ ನೀನು ಒಳಗಡೆ. ಅಲ್ಲ ಅದಕ್ಕೆ ಪ್ಲೀಸ್, ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಕ್ಕಂತ ಬಂದಿದ್ದೀನಿ. ಯಾಕಂತಂದರೆ ಏನೋ ಒಂದು ಸ್ವಲ್ಪ ವಿಷಯ ಇತ್ತು. ಅದಕ್ಕೆ ಮಕ್ಕಳು ಯಾರೂ ಬಂದಿಲ್ವಲ್ಲ, ಅದಕ್ಕೆ ಇನ್ನೂ ಮಕ್ಕಳು ಯಾರೂ ಬಂದಿಲ್ಲ, ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೆ ಬಂದೆ. ಅದಕ್ಕೆ ಪ್ಲೀಸ್, ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ನನ್ನ ಮಾತು ಕೇಳ್ತೀರಾ? ಇಲ್ಲಿ ಯಾರನ್ನ ಬಂದರೆ ಬೆಳಿಗ್ಗೆನೆ ಏನು ನೀವು ಡ್ಯೂಟಿ ಮಾಡೋದು ಬಿಟ್ಟು ಇಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ರಾ ಅಂತ ಹೇಳಿ ಬೈದು ಬಿಡ್ತಾರೆ. ಸುಮ್ಮನೆ ಹೋಗಪ್ಪ. ಅಯ್ಯೋ ಏನಾಗಲ್ಲ ಅದಕ್ಕೆ, ಒಂದು 5 ನಿಮಿಷ ಪ್ಲೀಸ್. ಅದಕ್ಕೆ ನಿಮ್ಮ ಹತ್ರ ಮಾತಾಡಲೇಬೇಕು ನಾನು. ಯಾಕಂದರೆ ಇವತ್ತು ನನ್ನ ಜೀವನ ಹಾಳಾಗ್ಬಿಟ್ಟೈತೆ. ಅಂಗನವಾಡಿಲಲ್ಲ ನಾವು ಜೀವನ ಹಾಳು ಮಾಡಿರೋರಿಗೆಲ್ಲ ಸರಿ ಮಾಡೋಕ್ಕಾಗಲ್ಲಪ್ಪ. ನಾವು ಅಂಗನವಾಡಿ ಡ್ಯೂಟಿಲೇನು ಮಕ್ಕಳನ್ನ ನೋಡ್ಕೋಬೇಕು, ಬಸ್ರಿ ಬಂಟೆಯವ್ರಿಗೆ ಊಟ ಕೊಡಬೇಕು, ಅವರಿಗೆಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು, ಬರೆಸ್ಬೇಕು. ಇದನ್ನು ನಮಗೆ ಗೌರ್ಮೆಂಟ್ ಏನೈತೆ ಅದನ್ನು ಮಾಡ್ತೀವಿ ನಾವು. ನನ್ನ ಸಂಸಾರ ಹಾಳೋಗಿರೋದು ಅದನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ. ಜೀವನ ಹಾಳು ಮಾಡಿರೋದೆಲ್ಲ ನಮಗೆ ಸರಿ ಮಾಡೋಕ್ಕೆ ನಮಗೇನು ಅಂಗನವಾಡಿಯವರು ಯಾರೂ ಹೇಳಿಲ್ಲ. ಗೌರ್ಮೆಂಟ್ ನಮಗೇನು ಆದೇಶ ಕೊಟ್ಟಿಲ್ಲ. ಇಲ್ಲಿ ಮಾತಾಡ್ಬಿಡಪ್ಪ. ನೀನು ಏನೇ ಮಾತಾಡೋದಿದ್ರು ಹೊರಗಡೆ ಹೋಗಿ ಮಾತಾಡು. ಅಲ್ಲ ಅದಕ್ಕೆ ಪ್ಲೀಸ್, ಅದಕ್ಕೆ ನನ್ನ ಮಾತು ಒಂದು 5 ನಿಮಿಷ ದಯವಿಟ್ಟು ಕೇಳ್ತೀರಾ ಪ್ಲೀಸ್? ನಿಮ್ಮ ಕಾಲಿಗೆ ಬೀಳ್ತೀನಿ. ಅಯ್ಯೋ ಹೋಗಪ್ಪ. ಆ ಮೇಡಮ್ಮ ಹೇಳ್ತಿಲ್ವಾ ಮಾತಾಡಲ್ಲ ಅಂತ ಹೇಳಿ? ಬಂದಿಲ್ಲಿ ಬೆಳಗ್ಗೆ ತಲೆ ತಿಂತಾ ಇದೆಯಪ್ಪ. ಬೆಳಗ್ಗೆನೆ ಹಂಗೆ ಕೆಲಸ ಮಾಡೋದತ್ರ ಬಂದು ತಲೆ ತಿನ್ನಬಾರ್ದು. ಮಕ್ಕಳು ಬೇರೆ ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ತಲೆ ತಿನ್ನಬಾರ್ದು. ನೀನೇನೇ ಮಾತಾಡೋದಿದ್ರು ಮನೆ ತಕ್ಕ ಹೋಗಿ ಮಾತಾಡ್ಬೇಕಣಪ್ಪ.
ಮನೆ ಹತ್ರ ಹೋಗೋದಕ್ಕಾಗಲ್ಲ ಸಣ್ಣ ಚಿಕ್ಕಿ, ಅದಕ್ಕೇನೆ ಇಲ್ಲೇ ಮಾತಾಡಬೇಕು ಅಂತ ಬಂದಿದ್ದೀನಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಸುಗುಣಂಗೆ ಹೇಳ್ರಿ, ಅದಕ್ಕೆ ಡೈವರ್ಸ್ ವಾಪಸ್ ತಗೊಳ್ತೀನಿ. ಸುಗುಣಂಗೆ ಹೇಳ್ರಿ, ಸುಗುಣಂಗೆ ಹೇಳ್ಬಿಟ್ಟು ಡೈವರ್ಸ್ನ ನೀವು ವಾಪಸ್ ಕೊಡಿಸ್ರಿ. ಅದಕ್ಕೆ ಆ ವಿಜಿ ನಂಬ್ಕೊಂಡು ಹೋಗಿದ್ಕೆ ಇವತ್ತು ನನ್ನ ಜೀವನ ಹಾಳಾಯಿತು. ಅದಕ್ಕೆ ನಾನು ಬೀದಿಗೆ ಬಿದ್ದಿದ್ದೀನಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಸುಗುಣಂಗೆ ಹೇಳಿ. ಅದಕ್ಕೆ ಪ್ಲೀಸ್ ಇವಾಗ ನೀವೇ ಏನಾದರೂ ಮಾಡಿ ನನ್ನ ಜೀವನ ಸೇರ್ ಮಾಡಬೇಕು, ಇಲ್ಲಾಂದ್ರೆ ನಾನಂತೂ ಇರೋದಿಲ್ಲ. ನಾನು ಏನಾಗ್ತೀನೋ ಏನು, ನಾನಂತೂ ಇರೋದಿಲ್ಲ. ಅದಕ್ಕೆ ನಾನಂತೂ ಇರೋದಿಲ್ಲ. ಪ್ಲೀಸ್ ಪ್ಲೀಸ್. ನಾವು ಹೇಳೋಕ್ಕಾಗಲ್ಲಪ್ಪ, ನಾವೇನೇ ಆಗಲಿ ನಾವು ಹೇಳೋಕ್ಕಾಗಲ್ಲ. ಇಲ್ಲಿಂದ ಸುಮ್ಮನೆ ಹೊರಟೋಗಿಲ್ಲಡಪ್ಪ. ನಾನು ಒಂದೇ ಮಾತು ಹೇಳ್ತೀನಿ, ನಮಗಿವೆಲ್ಲ ಹೇಳೋದಕ್ಕಾಗಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನ ಗಂಡ ನಾನು ಬೈತಾರೆ, ನೀನೇನು ಅವ್ರ ಪರ್ಸ್ನಲ್ ವಿಷಯಕ್ಕೆ ನೀನು ತಲೆನೇ ಹಾಕಕ್ಕೆ ಹೋಗ್ಬೇಡ, ನೀನು ಅವ್ರ ವಿಷಯಕ್ಕೆ ತಲೆನೇ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಡುತ್ತೆ. ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಪಾಡಿಗೆ ನೀನು ಕೆಲಸ ಮಾಡು, ನಿನ್ನ ಪಾಡಿಗೆ ನೀನು ನಿಂದೇನೈತೆ ಅಷ್ಟು ನೋಡ್ಕೊಂಡಿರು, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ನನ್ನ ಗಂಡ ನನಗೆ ಹೇಳವ್ರೆ. ನನ್ನ ಕೆಲಸ ಏನಾಯಿತು ನಾನೇನಂತ ನಾನು ಮಾಡ್ತೀನಿ. ನಾನು ನಿಮ್ಮ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ನನ್ನ ಕೆಲಸ ನಾನು ಹಾಳು ಮಾಡ್ಕೊಂಡು ನಾನು ಕುತ್ಕೊಳ್ಳೋಕ್ಕಾಗಲ್ಲ. ನನಗೆ ಕೆಲಸ ಐತೆ, ನನಗೆ ಬರ್ಕೊಳ್ಳೋದೈತೆ, ನಾನು ರೇಷನ್ ಕೊಡಬೇಕು. ಇವಾಗ ಮಕ್ಕಳು ಬರ್ತಾರೆ, ಇಲ್ಲಿಂದ ಜಾಗ ಖಾಲಿ ಮಾಡು ಅಷ್ಟೇ. ನಾವು ಅದನ್ನ ಹೇಳೋಕ್ಕಾಗಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲ ಅದಕ್ಕೆ ನೀವೇ ಹಿಂಗಂದ್ರೆ ಹೆಂಗೆ, ಏನು ಮಾಡಲಿ ಇವಾಗ ನಾನು ಹೇಳ್ರಿ. ಇದೊಳ್ಳೆ ಚೆನ್ನಾಗೈತಪ್ಪ, ನೀನು ಅವಳನ್ನ ನಂಬ್ಕೊಂಡು ಅವಳಿಂದೆ ಹೋಗಿ ಇವಾಗ ಬಂದು ನಿಮ್ಮ ಅದಕ್ಕೇನು ತಲೆ ತಿಂತಂದ್ರೆ ಅದಕ್ಕೆ ಇವಾಗ ನೀವೇ ನನ್ನ ಜೀವನ ಸರಿ ಮಾಡಬೇಕು, ನೀನೇ ನನ್ನ ಜೀವನ ಸರಿ ಮಾಡಬೇಕು ಅಂತಂದರೆ ನಿನಗೆ ಅರಿವಿರ್ಬೇಕಾಗಿತ್ತು ಕಣಪ್ಪ. ಅರಿವಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಎಂತೆಂಥ ಜನ ಇರ್ತಾರೆ, ಎಂಥವ್ರು ಇರ್ತಾರೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ನೀನು. ಅರ್ಥ ಮಾಡ್ಕೊಂಬಾಳೆ ಅವಳಿಂದೆಲ್ಲ ಹೋಗಿ ಜೀವನನೆಲ್ಲ ಹಾಳು ಮಾಡ್ಕೊಂಡು ಇವಾಗ ಬಂದು ಕೇಳಿದ್ರೆ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಇನ್ನೇಂತಿ ನೀನು ಕೇಳೋ ಹೋಗು. ನೀನು ಕೇಳೋದಾದರೆ ಅವಳನ್ನೇ ಡೈರೆಕ್ಟಾಗಿ ಹೋಗಿ ಕೇಳು. ನನ್ನ ಬಂದು ಇಲ್ಲಿ ತಲೆ ತಿನ್ಬೇಡ ಅಷ್ಟೇ. ಇವಾಗ ಸುಮ್ಮನೆ ತಲೆ ತಿಂದಷ್ಟು ನಮ್ಗೆ ಇಲ್ಲಿ ಸುಮ್ಮನೆ ಟೆನ್ಷನ್ಗಳಾಗ್ತವೆ. ಟೆನ್ಷನ್ ಕೊಡಬೇಡ, ಇಲ್ಲಿಂದ ಸುಮ್ಮನೆ ಹೊರಟೋಗು ಸರಿನಾ? ಇಲ್ಲಿಂದ ಹೊರಟೋಗಿ ಸುಮ್ಮನೆ ನಿಂದು ಏನೈತೆ ಅಷ್ಟು ಕೆಲಸ ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಅಷ್ಟೇ. ನಮಗೆ ಮಾತ್ರ ನಿನ್ನ ವಿಷಯ ಏನು ಹೇಳೋಕ್ಕೆ ಬರಬೇಡ, ನಮ್ಮನ್ನು ಮಾತಾಡ್ಸೋದಕ್ಕೂ ಬರಬೇಡ. ನಾವು ಆಲೇ ಬಿಟ್ಟಾಕ್ಬಿಟ್ಟಿದ್ದೀವಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಹೇಳೋದಕ್ಕಾಗೋದಿಲ್ಲ. ಅವಳು ಏನೇ ಮಾತಾಡೋದಿದ್ರೆ ನಿನ್ನ ಹೆಂಡತಿ ಹತ್ರ ನೀನೇ ಕೇಳ್ಕೊಬೋಗು. ನಾನು ಹೇಳಿದ್ರೆ ನಾಳೆ ಹೊತ್ನಾಗ ಏನಾದರೂ ಕೆಟ್ಟ ಬಂತು ಅಂತಂದರೆ ಚೈತ್ರ ಅಕ್ಕ ನೀನೇ ಹೇಳಿದ್ದು ನನಗೆ ಅವತ್ತು. ನೋಡು ಅವನೆಂಥ ಕೆಲಸ ಮಾಡ್ದ ಅಂತ ನನ್ನ ಹತ್ರ ನಾನು ಚೆನ್ನಾಗಿರು ಅಂತ ಹೇಳ್ದಲ್ಲ, ಯಾಕಕ್ಕ ಹಿಂಗೆ ಮಾಡಿದೆ ನೀನು ಅಂತ ಹೇಳಿ ನಾಳೆ ಹೊತ್ನಾಗ ನನ್ನೇ ಅಂತಾಳೆ ಅವಳು. ನಾನು ಹೇಳಲ್ಲಪ್ಪ, ನಾನು ಹೇಳಲ್ಲ. ನನ್ನ ಗಂಡ ಚೆನ್ನಾಗಿ ಬೈತಾರೆ. ನಾವು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾವು ಆಲೆ ನಮ್ಮ ಪಾಡಿಗೆ ನಾವು ಇದೀವಿ, ನಿಮ್ಮ ಪಾಡಿಗೆ ನೀವಿರಿ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಈಗ ನಾವು ಸುಮ್ಮನೆ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿಲ್ಲ. ನಮಗೆ ಜಾಸ್ತಿ ಟೆನ್ಷನ್ಗಳು ಜಾಸ್ತಿ. ಇವಾಗ ಹೇಳಲ್ವಾ ಅದಕ್ಕೆ ನೀವು? ಪ್ಲೀಸ್ ಅದಕ್ಕೆ ಹೇಳಿ. ಅದಕ್ಕೆ ಅಲ್ಲ, ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ಅಂತ ನಾನು ಇಷ್ಟೊಂದು ಬೇಳ್ಕೊಳ್ತಾ ಇದ್ದೀನಿ. ಆದರೂ ನೀವು ಇವತ್ತು ಒಂದು ಮಾತು ಹೇಳ್ತೀನಿ ಅಂತ ಹೇಳಿ ಇವತ್ತು ನಿನ್ನ ಮಗನ ಥರನೇ ಅಂದ್ಕೊಳ್ಳಿ. ಅದಕ್ಕೆ ನನ್ನ ನಿನ್ನ ಮಗನ ಥರ ಅಂತ ಅಂದ್ಕೊಂಡು ನೀವು ಅದಕ್ಕೆ ಅಂದರೆ ತಾಯಿ ಸಮಾನ ಅಂಥದ್ರಲ್ಲಿ ನೀವು ಇವತ್ತು ಈ ಥರ ಮಾಡ್ತಾ ಇದ್ದೀರಿ ಅಂತಂದರೆ ಇಲ್ಲಡಪ್ಪ, ಎಕ್ಸ್ಟ್ರಾ ಮಾತಬೇಡ. ಅದಕ್ಕೆ ಅಂದರೆ ತಾಯಿ ಸಮಾನ ಅಂತ ಗೊತ್ತು. ನಾನು ಅದು ಆಲೇನೆ ಕೊಟ್ಟಿದ್ದೀನಿ. ನಾನು ತಾಯಿ ಥರ ನಡ್ಕೊಂಡು ಆಗೈತೆ. ನಾನೆಲ್ಲ ಏನು ಬೆಲೆ ಗೌರವ ಕೊಡಬೇಕು ಅದನ್ನು ಕೊಟ್ಟನು ಆಗೈತೆ. ಏನು ಸಂಬಂಧ ಐತೆ ಅದನ್ನೆಲ್ಲ ನಾನು ಮಾಡಿದ್ದು ಆಗೈತೆ, ಅನ್ನಿಸ್ಕೊಂಡಿದ್ದು ಆಗೈತೆ, ಎಲ್ಲ ಆಗೈತಿ. ಎಲ್ಲ ಆದಮೇಲೂ ನಾನು ಇವತ್ತು ನಾನು ಹೇಳೋದಕ್ಕಾಗಲ್ಲಪ್ಪ. ಯಾವುದೀಗ ನೀನು ಹೇಳಿದ್ದಾಗ ಏನು ತಪ್ಪಿಲ್ಲ. ಅದಕ್ಕೆ ಅಂದರೆ ತಾಯಿ ಸಮಾನ ಅಂತ ಹೇಳಿದೆ. ಸರಿ ಆಯ್ತು ಅಷ್ಟೇ. ನಾವು ತಲೆ ಕೆಡಿಸ್ಕೊಂಬಲ್ಲ ಕಣಪ್ಪ. ನಮಗೀಗ ನನಗೂ ನನ್ನ ಮಗಳ ಇದ್ದಾಳೆ. ಇವಾಗ ನಾನು ನೋಡಿದ್ರೆ ಪ್ರೆಗ್ನೆಂಟು. ಇವಾಗ ನನಗೆ ಬಂದು ಟೆನ್ಷನ್ ಕೊಡಬೇಡ ಸರಿನಾ? ನನಗೆ ಇವಾಗ 6 ತಿಂಗಳೆಲ್ಲ ಐತೆ. ಇವಾಗ ಬಂದು ನೀನು ನನ್ನ ಟೆನ್ಷನ್ ಕೊಟ್ಟರೆ ಅದಕ್ಕೆ ತಾಯಿ ಸಮಾನ ಅಂತ ಅಂದ್ಕೊಂಡಿದ್ಯಾ ತಾನೆ? ಅದಕ್ಕೆ ಇಂಥ ಪರಿಸ್ಥಿತಿಲಿ ಇದ್ದಾಗ ನೀನು ಬಂದು ಟೆನ್ಷನ್ ಕೊಡ್ಬೋದಾ? ನೀನು ಟೆನ್ಷನ್ ಕೊಡ್ಬೋದಾ ಹೇಳಿ ಇಂಥ ಪರಿಸ್ಥಿತಿಲಿ ಬಂದು? ಇಲ್ಲ, ಆದರೂ ಟೆನ್ಷನ್ ಕೊಡಬಾರ್ದು. ಮತ್ತು ಯಾರ ಹತ್ರ ಹೋಗೋದಕ್ಕಾಗುತ್ತೆ? ನೀವೇ ತಾನೇ ಇವಾಗ ನಮಗಿರೋದು. ಇವಾಗ ಸುಗುಣನ ಹೆಂಗೆ ಡೈರೆಕ್ಟಾಗಿ ಹೋಗೋಳು ಮಾತಾಡ್ಸೋದಕ್ಕಾಗಲ್ಲ. ಅದಕ್ಕಾಗಿ ನಾನು ನಿಮ್ಮ ಹತ್ರನೇ ಬಂದೆ. ಸರಿ ಆಯ್ತು ಹೇಳು, ಹೇಳ್ತೀನಿ ಹೋಗು. ಹೇಳಿ ಅದಕ್ಕೆ ಪ್ಲೀಸ್, ಸುಗುಣನೇ ಬಂದು ನಾನು ಕರ್ಕೊಂಡು ಹೋಗ್ಲಿ. ಸರಿ ಆಯ್ತಪ್ಪ, ಹೇಳ್ತೀನಿ ಹೇಳು. ಅವಳನ್ನ ನಂಬ್ಕೊಂಡು ಹೋಗಿ ಈಗ ಬಂದವನಿ. ಅದಕ್ಕೆ ನೀನೇ ನನ್ನ ಜೀವನ ಸರಿ ಮಾಡಬೇಕು, ನೀವೇ ನನಗೆ ಇವಾಗ ತಾಯಿ ಇದ್ದಂಗೆ ಅಂತ ಹೇಳಿ ಇವಾಗ ಬಂದಿದ್ದಾನೆ ನೋಡ್ರಿ. ಅವಾಗ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಹೇಳಿದೆ, ಹೇಳೋದಂತೇನೆ ಕೇಳಲಿಲ್ಲ. ನಾನು ಅವಾಗ ನೋಡೋಕೆ ಹೋಗೋದಕ್ಕೆ ಎಂಥ ಮಾತಂದ ಅವನು. ನಿಜವಾಗ್ಲೂ ಇವತ್ತು ಅವನು ತುಂಬ ಹಾಳಾಗಿದ್ದಾನೆ. ನಾವು ಹೇಳೋದಕ್ಕಾಗಲ್ಲ. ಇವತ್ತು ಹೆಂಗೆ ಹೇಳೋಕ್ಕಾಗುತ್ತೆ? ನಾಳೆ ಇವತ್ತಿನಾಗ ಸುಗುಣ ಅಂತಾಳೆ, ಅಕ್ಕ ನಾನು ಹೆಂಗೋ ಬಿಟ್ಟು ನಿಮ್ಮದಾಗಿದ್ದೆ, ನೀನೇ ಮಾಡಿದ್ದು ಅಂತೇಳಿ ಅವಳ ಹತ್ರನೂ ಮಾತು ಕೇಳಬೇಕಾಗುತ್ತೆ. ಯಾಕೆ ಮೊದಲೇ ನಮ್ಮ ಹರ್ಷ ಒಳ್ಳೆಯವರಲ್ಲ, ಯಾಕೆ ಬೇಕು ನನ್ನ ಗಂಡ ಒಳ್ಳೆಯವನಲ್ಲ, ಮತ್ತೆ ಚೆನ್ನಾಗಿ ಬೈದು ಬಿಡ್ತಾರೆ, ಯಾಕೆ ಬೇಕು? ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.